ಥ್ಯಾಂಕ್ ಯು ಜೀಸಸ್. ಸೊ ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದು ಆವರ್ತಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಈ ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದು ಆವರ್ತಿ ದೇವರು ನಮಗೆ ಕೊಟ್ಟಿರುವ ವಾಗ್ದಾನ ವಚನ ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 22ನೇ ವಚನ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 1 ವರ್ಸ್ 22. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಹಲ್ಲೆಲೂಯಾ, ಕರ್ತನಲ್ಲಾದ ಯೇಸು ಕ್ರಿಸ್ತನೇ, ಆಗ ದೇವದೂತನು ಮರಿಯಳಿಗೆ, ನಿನ್ನ ಮೇಲೆ ಪರನ ಶಕ್ತಿ ಬರುವುದು, ನೀನು ಗರ್ಭವತಿಯಾಗಿ ಒಂದು ಮಗುವನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದು. ಹಲ್ಲೆಲೂಯಾ, ಪರಿಶುದ್ಧ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ಯೇಸು ಕ್ರಿಸ್ತನು ಈ ಲೋಕದ ಪಾಪದ ಸಲುವಾಗಿ ನಮ್ಮೆಲ್ಲರ ಪಾಪ ತೊಳೆದಗೋಸ್ಕರ, ನಮ್ಮನ್ನು ಎಲ್ಲ ಪಾಪದಿಂದ ಬಿಡಿಸಿ ನಮ್ಮನ್ನು ಕಾಯುವುದಕ್ಕೋಸ್ಕರ ಆತನು ಮನುಷ್ಯನಾಗಿ ತಾಯಿ ಕನ್ಯಾ ಮರಿಯಳ ಗರ್ಭದಲ್ಲಿ ಆತನು ಜನಿಸಿ ಈ ಲೋಕಕ್ಕೆ ಬಂದಿದ್ದಾನೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಯಾವುದೇ ಪಾಪದಲ್ಲಿ ನೀರುವಾಗ, ಇವತ್ತು ನೀನು ಆ ಯೇಸು ಕ್ರಿಸ್ತನು ಈತನೇ ಸೃಷ್ಟಿಕರ್ತನೆಂಬುದಾಗಿ ನಂಬಿ ನೀನು ಆತನನ್ನು ನೀನು ಪ್ರಾರ್ಥಿಸುವಾಗ, ಕರ್ತನಾದ ಯೇಸು ಕ್ರಿಸ್ತನು ನಿನಗೆ ಪಾಪದಿಂದ ಬಿಡಿಸಿ ಮತ್ತು ನೀನು ಪಾಪ ಮಾಡದಂತೆ ಕಾಯುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಯಾವ ದೇವರಿಂದ ಪಾಪಗಳು ತೊಳೆಯೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಮ್ಮೆಲ್ಲರ ಮನುಷ್ಯರ ಪಾಪಗಳಿಗಾಗಿ ಆತನು ಯಜ್ಞದ ಬಲಿಯಾಗಿ ಆತನು ಶಿಲುಬೆ ಮೇಲೆ ಸತ್ತು 3ನೇ ದಿನದಲ್ಲಿ ಎದ್ದು ಬಂದಿದ್ದಾನೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮ ಜೀವಿತದಲ್ಲಿ ಇವತ್ತು ನೀವು ಯಾವುದೇ ಪಾಪದಲ್ಲಿ ಇರುವುದಾದರೆ, ಇವತ್ತು ಆ ರಕ್ಷಕನನ್ನು ನೀವು ಕೂಗುವುದಾದರೆ ಆತನು ನಿಮ್ಮ ಕೂಗನ್ನು ಕೇಳುವನು ಮತ್ತು ನಿಮ್ಮನ್ನು ನಿಮ್ಮ ಪಾಪದಿಂದ ಬಿಡಿಸಿ ಮತ್ತೆ ನೀವು ಪಾಪ ಮಾಡದಂತೆ ನಿಮ್ಮನ್ನು ಕಾಯುವ ಏಕೈಕ ದೇವರು ಆ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಮತ್ತೊಂದಾವರ್ತಿ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. 1 second. May God bless you and your family. Amen. Thank you, Jesus. Praise the Lord.